ಮಹದೇವಪುರ ದಲಿತ ಸಂಘದ ಪ್ರಧಾನ ಕಾರ್ಯದರ್ಶಿ, ಹುಟ್ಟು ಹೋರಾಟಗಾರ, ಪ್ರಖರ ಅಂಬೇಡ್ಕರ್ವಾದಿ, ಪಣತೂರು ವಾರ್ಡ್ ಜಿಬಿಎ ಚುನಾವಣೆ ಪ್ರಬಲ ಆಕಾಂಕ್ಷಿ, ವಕೀಲರಾದ ಮಹದೇವಪುರ ಕ್ಷೇತ್ರದ ದೊಡ್ಡಕಣ್ಣಲ್ಲಿ ಗ್ರಾಮದ ವಿಕ್ರಮ್ ರವರ ಹುಟ್ಟುಹಬ್ಬ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪ್ರಜಾ ವಿಮೋಚನಾ ಚಳವಳಿ ಸಂಘದ ಬೆಂಗಳೂರು ನಗರ ಅಧ್ಯಕ್ಷರು ಗುಂಜೂರು ವಿಜಯಕುಮಾರ್ ಅವರ ಹುಟ್ಟುಹಬ್ಬವನ್ನ ಅದ್ದೂರಿಯಾಗಿ ಆಚರಣೆ ಮಾಡಿದ್ದಾರೆ. ಮಹದೇವಪುರ ಕ್ಷೇತ್ರದ ದೊಡ್ಡಕಣ್ಣಲ್ಲಿ ಗ್ರಾಮದ ಸಮುದಾಯ ಭವನದಲ್ಲಿ ದಿನಾಂಕ 7 ಏಪ್ರಿಲ್ 2026 ಮಂಗಳವಾರ ಸಂಜೆ ಅಂಬೇಡ್ಕರ್ ಬಾಬು ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ನಂತರ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನ ಆಚರಿಸಿಕೊಂಡರು. ಕ್ಷೇತ್ರದ ಹಿರಿಯ ಮುಖಂಡರು, ಸ್ನೇಹಿತರು, ಅಭಿಮಾನಿಗಳು, ಕುಟುಂಬದವರು ಪಾಲ್ಗೊಂಡು ಬೃಹತ್ತಾದ ಹೂವಿನ ಹಾರ ಹಾಕಿ ಪೇಟ ಶಾಲು ತೊಡಿಸಿ ವಿಕ್ರಮ್ ಮತ್ತು ವಿಜಯ್ ಕುಮಾರ್ ಅವರಿಗೆ ಶುಭ ಕೋರಿದರು. ಶುಭ ಕೋರಲು ಬಂದಿದ್ದ ಪ್ರತಿಯೊಬ್ಬರಿಗೂ ಪ್ರತ್ಯೇಕವಾಗಿ ಬಿರಿಯಾನಿ ಊಟದ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ಮಹದೇವಪುರ ದಲಿತ ಸಂಘದ ನಾಯಕರು, ಕ್ಷೇತ್ರದ ಮುಖಂಡರು ಎಸ್ಕೆ ವೆಂಕಟೇಶ್, ಮಹೇಶ್ ರೆಡ್ಡಿ, ಪ್ರವೀಣ್ ಕುಮಾರ್, ಜಿಟಿ ವಿಜಯನ್, ಎಸ್ಕೆ ಮಾದೇಶ್, ಅದೂರ್ ಗಣೇಶ್ ಮತ್ತು ದೊಡ್ಡಕೆನ್ನಳ್ಳಿ ಮುಖಂಡರು ಸುರೇಶ್, ಕೆಎಂ ನಾರಾಯಣಸ್ವಾಮಿ, ರಮೇಶ್, ಗೋವಿಂದರಾಜು, ಸೋಮಶೇಖರ್, ಕಿರಣ್, ವಿನೋದ್, ಮಂಜುನಾಥ್, ಅಖಿಲೇಶ್, ಅಂಜಿ, ಮುರಳಿಬಾಬು, ರಂಜಿತ್, ನಂದೀಶ್, ಚೇತನ್, ಶಂಕರ್, ಗಿರೀಶ್, ವಿಶಾಲ್, ವಿನಯನ್, ಶ್ರೀಕಾಂತ್, ಆನಂದ್, ಅರುಣ್, ರಾಜು ಮುಂತಾದವರು ಭಾಗವಹಿಸಿದ್ದರು. ನಮಸ್ಕಾರ ಬಂಧುಗಳೇ, ಇವತ್ತು ನಮ್ಮ ವಿಕ್ರಮ್ ಅಡ್ವೊಕೇಟ್ ಅವ್ರದ್ದು ಹುಟ್ಟುಹಬ್ಬ ಹಾಗೂ ನಮ್ಮ ಸಹೋದರ ವಿಜಯ್ PVC ಸೆಕ್ರೆಟರಿ ಅವ್ರಿಗೂ ಇವತ್ತು ಹುಟ್ಟುಹಬ್ಬ. ಈ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲರೂ ಸೇರಿಕೊಂಡು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ನಾವು ವಿಕ್ರಮ್ ಅವ್ರಿಗೆ ಬಯಸೋದೇನೆಂದರೆ ಅವರು ಇನ್ನೂ ಹೆಚ್ಚಿನ ಸ್ಫೂರ್ತಿಯಾಗಿ ಈ ಮಹದೇವಪುರ ಕ್ಷೇತ್ರದಲ್ಲಿ ಇನ್ನೂ ಓಡಾಡಿ ಕೆಲಸ ಮಾಡಬೇಕು. ಮಹದೇವಪುರ ದಲಿತ ಸಂಘನ ಇನ್ನೂ ಹೆಚ್ಚಾಗಿ ಬೆಳೆಸಬೇಕು. ಮತ್ತು ನಾವೆಲ್ಲರೂ ಅವರ ಬೆನ್ನ ಹಿಂದೆ ಇದ್ದೀವಿ. ಅವ್ರು ಏನೇ ಒಂದು ಆ್ಯಕ್ಟಿವಿಟೀಸ್, ಏನೇ ಒಂದು ಚಟುವಟಿಕೆ ಮಾಡಿದ್ರೆ ನಾವು ಅವ್ರ ಹಿಂದೆ ಇರ್ತೀವಿ. ಅವ್ರು ಇನ್ನೂ ಹೆಚ್ಚು ಮೇಲೆ ಬೆಳೀತಾ ಹೋಗ್ಬೇಕಂತೇಳಿ ಇವತ್ತು ನಾವು ಎಲ್ಲರ ಒಂದು ಆಶ್ರಯದಂತೆ ನಾನು ಅವ್ರನ್ನ ಒಳ್ಳೆಯದನ್ನ ಬಯಸ್ತಾ ಇದ್ದೀವಿ. ಅದೇ ರೀತಿ ನಮ್ಮ ಬ್ರದರ್ ವಿಜಯ್ ಅವರೂ ಈ ವರ್ಷ ಮದುವೆ ಆಗ್ತಾ ಇದ್ದಾರೆ ಅಂತ ಗೊತ್ತಾಯಿತು. ಅವ್ರಿಗೂ ದೇವರು ಎಲ್ಲ ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ, ಇಬ್ಬರೂ ಸಮುದಾಯಕ್ಕೆ ಸ್ವಲ್ಪ ಕೆಲಸ ಮಾಡ್ತಾಯಿದ್ದಾರೆ. ಇನ್ನೂ ಹೆಚ್ಚು ಕೆಲಸ ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ನಾನು ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ ಇದ್ದೇನೆ. ಜೈ ಭೀಮ್, ಜೈ ಕನ್ನಡ. ಈ ದಿನ ನನ್ನ ಆತ್ಮೀಯ ಗೆಳೆಯರಾದಂಥ ವಕೀಲರಾದಂಥ ವಿಕ್ರಮ್ ಅವರ ಹುಟ್ಟುಹಬ್ಬವನ್ನು ಭಾಳ ಅರ್ಥಪೂರ್ಣವಾಗಿ ಈ ಒಂದು ದೊಡ್ಡಕನಹಳ್ಳಿ ಕಾಲೋನಿ ಸಮುದಾಯ ಭವನದಲ್ಲಿ ಏರ್ಪಡಿಸಿದ್ವಿ. ಅವರ ಎಲ್ಲ ಹಿತೈಷಿಗಳು ಸಹ, ಸ್ನೇಹಿತರು ಸಹ ಬಂದಿದ್ದರು. ಅವರೊಟ್ಟಿಗೆ ನಮ್ಮ ಒಡನಾಡಿಗಳಾದಂತಹ ಗುಂಜೂರು ವಿಜಯಣ್ಣವ್ರು ಬಂದಿದ್ದಾರೆ. ಅವ್ರಿಗೂ ನಾವು ಹುಟ್ಟುಹಬ್ಬನ ಆಚರಣೆ ಮಾಡಿದ್ದೀವಿ. ಇಬ್ಬರೂ ಸಹ ನಮಗೆ ಮಹದೇವಪುರ ದಲಿತ ಸಂಘ ಬೆನ್ನೆಲುಬಾಗಿದ್ದಾರೆ. ಎಲ್ಲ ರೀತಿಯ ಒಂದು ಸಮುದಾಯಕ್ಕೆ ಇವರ ಕೊಡುಗೆ ಅಪಾರವಾಗಿದೆ. ಇನ್ನೂ ಹೆಚ್ಚಿನ ಶ್ರಮ ವಹಿಸಿ ಸಮುದಾಯಕ್ಕೆ ಇವರು ಒಂದು ಸ್ಫೂರ್ತಿಯಾಗಲಿ ಅಂತೇಳಿ ಮತ್ತೆ ಅವ್ರಿಗೆ ಬಾಬಾ ಸಾಹೇಬರು, ಭಗವಾನ್ ಬುದ್ಧರ ಆಶೀರ್ವಾದ ಸದಾ ಇರಲಿ ಅಂತ ಆಶಿಸ್ತೇನೆ. SK ಮಾದೇಶ್, ಸಾದರಮಂಗಲ. ನಮ್ಮ ಆತ್ಮೀಯ ಸಹೋದರ ಅಂತ ವಕೀಲರು ವಿಕ್ರಮ್ ಅವರು, ಮಹದೇವಪುರ ದಲಿತ ಸಂಘದ ಪ್ರಧಾನ ಕಾರ್ಯದರ್ಶಿಗಳು, ಅವ್ರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ಹಾರೈಸ್ತಾ ಅವ್ರು ಇನ್ನೂ ಅತಿ ಹೆಚ್ಚು ಎತ್ತರದಲ್ಲಿ ಬೆಳಿಬೇಕು ಅಂತ ನಾನು ಆಶಿಸ್ತಾ ಇದ್ದೀನಿ. ಹಾಗೆ ಮತ್ತೊಬ್ಬ ಸ್ನೇಹಿತರಾದಂಥ ವಿಜಯ್ ಅವರು, ಮುಂಜೂರು ವಿಜಯ್, ಅವ್ರಿಗೂ ಸಹ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹಾರೈಸ್ತಾ ಇದ್ದೀನಿ. ಎಲ್ರಿಗೂ ಅವ್ರ ಜೀವನದಲ್ಲಿ ಎಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಶುಭ ಕೋರಿ ಧನ್ಯವಾದಗಳು ಹೇಳ್ತೀನಿ. ಪ್ರವೀಣ್ ಕುಮಾರ್, ಮಹದೇವಪುರ ದಲಿತ ಸಂಘದ ಅಧ್ಯಕ್ಷರು. ಈ ದಿನ ಏನು ನಮ್ಮ ವಿಕ್ರಮ್ ಸರ್ದು ಹುಟ್ಟುಹಬ್ಬವನ್ನು ದೊಡ್ಡಕನಹಳ್ಳಿ ಗ್ರಾಮದಲ್ಲಿ ತುಂಬ ಅದ್ದೂರಿಯಾಗಿ ನಮ್ಮ ಮಹದೇವಪುರ ದಲಿತ ಸಂಘಟನೆಯಿಂದ ಆಚರಣೆಯನ್ನು ಮಾಡಿರ್ತೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ಲ ಸದಸ್ಯರಿಗೂ ಹಾಗೂ ಎಲ್ಲ ಸಾರ್ವಜನಿಕರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ, ಹಾಗೆ ಮತ್ತೊಮ್ಮೆ ನಮ್ಮ ವಿಕ್ರಮ್ ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಮ್ಮ ವಕೀಲರಾದ ವಿಕ್ರಮ್ ಅವರ ಹುಟ್ಟುಹಬ್ಬ ನಮ್ಮ ಎಲ್ಲ ಇಡೀ ಗ್ರಾಮಸ್ಥರು, ನಮ್ಮ ಸ್ನೇಹಿತರು, ಬಂಧು ಬಳಗ, ಆಮೇಲೆ ಮಹದೇವಪುರ ಈ ಸಂಘ ವತಿಯಿಂದ ಎಲ್ಲರೂ ಬಂದಿದ್ದಾರೆ. ಆಮೇಲೆ ಎಲ್ಲರೂ ಸೇರಿ ಒಟ್ಟಾಗಿ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದೀವಿ. ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೀನಿ. ನಮ್ಮ ಸ್ನೇಹಿತರಾದ ವಿಕ್ರಮ್ರವ್ರಿಗೆ
ದೊಡ್ಡಕನ್ನೆಲ್ಲಿ ವತಿಯಿಂದ ಹುಟ್ಟಿದ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಅವರು ಸುಖವಾಗಿ ಸುಖವಾಗಿ ಬಾಳ್ಬೇಕಂತ ಆರೈಕೆ ಮಾಡ್ತಾಯಿದ್ದೀನಿ. ಶ್ರೀ ವಿಕ್ರಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು 100 ಕಾಲ ಸದಾ ಚೆನ್ನಾಗಿ ಬಾಳಲಿ ಅಂತ ಕೋರ್ಕೊಳ್ತೀನಿ. ವಿಕ್ರಮ್ ಸರ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಸರ್ ನಮಸ್ಕಾರ. ನಮ್ಮ ವಿಕ್ರಮ್ ಸರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರವ್ರಿಗೆ ಆಯುಷು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ, ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ನಮ್ಮ ದೇವ್ರ ಹತ್ರ ಒಂದು ಕೋರಿಕೆ ಇದೆ. ಸರಿನಾ ಸರ್? Happy birthday Vikram sir. May God bless you. You will have all success in life. Okay. ಮಾದೇಪುರ ಕ್ಷೇತ್ರದ ದಲಿತ ನಾಯಕರಾದ ನಮ್ಮ ವಿಕ್ರಮ್ ಸರ್ ಅವರಿಗೆ ಮತ್ತು ವಕೀಲರು ಸಮಾಜ ಸೇವಕರಾದ ವಿಕ್ರಮ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರವರಿಗೆ ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ. ದೊಡ್ಡಕನ್ನೆಲ್ಲಿ ಗ್ರಾಮದ ವಕೀಲರಾದಂಥ ವಿಕ್ರಮ್ ಸರ್ ಅವರು ಮತ್ತು ಮಾದೇಪುರ ಕ್ಷೇತ್ರದ ದಲಿತ ನಾಯಕರು ನಮ್ಮ ಆತ್ಮೀಯ ಸ್ನೇಹಿತರಾದ ವಿಕ್ರಮ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಎಲ್ರಿಗೂ ಜೈ ಭೀಮ್. ಇವತ್ತು ನನ್ನ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ದೊಡ್ಡಕನ್ನೆಲ್ಲಿ ಕಾಲೋನಿಯಲ್ಲಿರುವಂತಹ ಸಮುದಾಯ ಭವನದಲ್ಲಿ ನನ್ನ ಮಾದೇಪುರ ದಲಿತ ಸಂಘದ ಎಲ್ಲ ಪದಾಧಿಕಾರಿಗಳು ಮತ್ತು ನಮ್ಮ ಮಾದೇಪುರದಲ್ಲಿರುವಂತಹ ಎಲ್ಲ ಸಂಘಟನೆ ಮುಖಂಡರು, ನಮ್ಮ ಪಕ್ಷದ ಕಾರ್ಯಕರ್ತರು, ಗ್ರಾಮಸ್ಥರು, ನಮ್ಮ ಬಂಧುಗಳು, ಸ್ನೇಹಿತರು ಎಲ್ಲರೂ ಸೇರಿ ಇವತ್ತು ನನ್ನ ಹುಟ್ಟುಹಬ್ಬವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ. ನನ್ನ ಹುಟ್ಟುಹಬ್ಬಕ್ಕೆ ರಾಜ್ಯದ ನಾನಾ ಮೂಲೆಗಳಿಂದ ಸಾವಿರಾರು ಜನ ಸ್ನೇಹಿತರು, ವಕೀಲರು, ವೃತ್ತಿ ಬಾಂಧವರು, ಸಾಮಾಜಿಕ ಕಾರ್ಯಕರ್ತರು, ರಾಜಕೀಯ ಮುಖಂಡರು ನನಗೆ ಕರೆ ಮಾಡಿ ಭಾಳಷ್ಟು ಜನ ಶುಭಾಶಯಗಳನ್ನು ಕೋರಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅವ್ರಿಗೆಲ್ಲರಿಗೂ ಕೂಡ ಚಿರಋಣಿಯಾಗಿರ್ತೀನಿ. ಇನ್ನೂ ನನ್ನ ಕೈಲಾದಷ್ಟು ಭಾಳಷ್ಟು ಸಮಾಜ ಸೇವೆ ಮಾಡುವಂಥ ಅಗತ್ಯ ಇದೆ. ನಾನು ಎಲ್ಲರಿಗೂ ಸಮಾಜಕ್ಕೆ, ನಮ್ಮ ಕ್ಷೇತ್ರಕ್ಕಾಗಲಿ, ನಮ್ಮ ಜನಗಳಿಗಾಗಲಿ ಪ್ರತಿಯೊಬ್ಬರಿಗೂ ಯಾವುದೇ ರೀತಿಯ ಜಾತಿ ಭೇದ, ಪಕ್ಷ ಭೇದ ಯಾವುದೇ ಇಲ್ಲದೆ ಇನ್ನಷ್ಟು ಭಾಳಷ್ಟು ಕೆಲಸಗಳನ್ನು ಮಾಡುವಂಥ ಧೈರ್ಯನ ನನಗೆ ಇವತ್ತು ನಮ್ಮ ಸ್ನೇಹಿತರೆಲ್ಲ ಕೊಟ್ಟಿದ್ದಾರೆ. ಅವ್ರ ನಡೆಯಂತೆ ನಾನು ಮುಂದಿನ ದಿನಗಳಲ್ಲಿ ಭಾಳಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಈ ವರ್ಷದಿಂದ ನಮಗೆ ಭಾಳಷ್ಟು ಜವಾಬ್ದಾರಿ ಜಾಸ್ತಿ ಆಗಿದೆ. ನಾವು ಮಾಡುವಂಥ ಕೆಲಸಗಳು ಇಡೀ ರಾಜ್ಯದಲ್ಲಾಗ್ಬೋದು, ನಮ್ಮ ಕ್ಷೇತ್ರದಲ್ಲಾಗ್ಬೋದು, ಬೆಂಗಳೂರಲ್ಲಾಗ್ಬೋದು ಭಾಳಷ್ಟು ಇದೆ. ಭಾಳಷ್ಟು ಗಂಭೀರ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ ಜನಗಳು. ಇತ್ತೀಚೆಗೆ ನಡೆದಂತಹ ಏನು ಅಮೇರಿಕ ಇರಾನ್ ಯುದ್ಧದಲ್ಲಿ ಇಡೀ ನಮ್ಮ ದೇಶದ ಜನರು ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ರಾಜ್ಯದಲ್ಲೂ ಅಷ್ಟೇ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಮುಂದೆ ಆ ಥರ ಸಮಸ್ಯೆಗಳು ಬರದೇ ಇರೋ ಥರ ಸರ್ಕಾರಗಳು ಭಾಳಷ್ಟು ಅಗತ್ಯ ಮುನ್ನೆಚ್ಚರಿಕೆಗಳನ್ನು ತಗೊಬೇಕು. ಆ ಮುನ್ನೆಚ್ಚರಿಕೆ ತಗೊಳ್ಬೇಕಾದ್ರೆ ನಮ್ಮಂಥ ಸಂಘ ಸಂಸ್ಥೆಗಳು ಅವರನ್ನು ವಿರೋಧ ಪಕ್ಷದ ಕಾವಲು ನಾಯಿ ಥರ ಅವ್ರಿಗೆ ವಿಚಾರಗಳನ್ನು ತಿಳಿಸ್ತಾ ಇರಬೇಕು, ಅವ್ರನ್ನ ಟೀಕೆ ಮಾಡ್ತಾ ಇರಬೇಕು. ಆ ಟೀಕೆ ಮಾಡಿದಂಥ ಸಂದರ್ಭದಲ್ಲೇ ಅವ್ರ ತಪ್ಪುಗಳು ಅವ್ರಿಗೆ ಅರಿವಾಗಿ ಸಮಾಜದ ಪರವಾಗಿ ಮತ್ತು ನಮ್ಮ ಪ್ರಜೆಗಳ ಪರವಾಗಿ ಉತ್ತಮ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಆ ಕೆಲಸವನ್ನು ಭಾಳ ಜವಾಬ್ದಾರಿಯಾಗಿ ಮುಂದಿನ ದಿನಗಳಲ್ಲಿ ಭಾಳಷ್ಟು ಮಾಡ್ತೀವಿ. ಮತ್ತು ಏನು ಅಭಿವೃದ್ಧಿ ಕಾರ್ಯಗಳು ನಮ್ಮ ಕ್ಷೇತ್ರದಲ್ಲಿ ಕುಂಠಿತವಾಗಿದೆ, ರಾಜ್ಯದಲ್ಲಿ ಕುಂಠಿತವಾಗಿದೆ, ಅವುಗಳ ಬಗ್ಗೆ ಧ್ವನಿ ಎತ್ತಿ ಸರ್ಕಾರಗಳಿಗೆ ಮತ್ತು ವಿವಿಧ ಸಂಘ ಸಂಸ್ಥೆಗಳೊಂದಿಗೆ ನಾವು ಒಡಗೊಂಡು ಆ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಇನ್ನೂ ಹೆಚ್ಚಿನ ಶ್ರಮವನ್ನು ಪಡ್ತಾ ಇದ್ದೀವಿ. ಇದಕ್ಕೆ ನಾನು ಒಬ್ಬ ಆಕಾಂಕ್ಷಿನೇ. ಬಟ್ ಏನಾಗಿದೆ ಅಂದರೆ ನಮ್ಮ ವಾರ್ಡು SCಗೆ ಮೀಸಲಾಗಿಲ್ಲ. ನಮ್ಮ ಮಾದೇಪುರದಲ್ಲಿ ಕೇವಲ 3 ವಾರ್ಡ್ಗಳು ಮಾತ್ರ ಮೀಸಲಾತಿ ಕೊಟ್ಟಿದ್ದಾರೆ. ಮಿಕ್ಕಿದ್ದೆಲ್ಲ OBC ಮತ್ತು ಜನರಲ್ ಆಗಿರೋದ್ರಿಂದ ನಮಗೆ ಈ ಬಾರಿ ಅವಕಾಶಗಳು ಕಡಿಮೆ ಇದೆ. ಅವಕಾಶ ಸಿಕ್ಕರೆ ಸ್ಪರ್ಧೆ ಮಾಡಲಿಕ್ಕೆ ನಾವು ಸಿದ್ಧರಾಗಿದ್ದೀವಿ. ಅದು ಪಕ್ಷದ ಮುಖಂಡರು ಮತ್ತು ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ನಾವು ರೆಡಿ ಇದ್ದೀವಿ ಸರ್.